5 ಸಿನಿಮಾಗಳಲ್ಲಿ 3 ಸಿನಿಮಾಗಳ ಪೋಸ್ಟರ್ ನೋಡಿದೆ. ಸಿನಿಮಾದ ಕತೆ ಏನಾಗಿರಬಹುದೆಂದು ಪ್ರಶ್ನೆ ಹುಟ್ಟಿ ಹಾಕುತ್ತದೆ ಮತ್ತು ಇನ್ನೆರಡು ಸಿನಿಮಾಗಳ ಪೋಸ್ಟರ್ಗಳನ್ನು ನೋಡಿದರೆ ಏನ್ ಹೇಳಬೇಕೆಂದು ಗೊತ್ತಾಗುತ್ತಿಲ್ಲ. ಜನವರಿ 23 ಆರ್ ಚಂದ್ರು ಅವರು ತಮ್ಮದೇ ಆದ ಹೊಸ ಪ್ರೊಡಕ್ಷನ್ ಹೌಸ್ ಅನ್ನು ಲಾಂಚ್ ಮಾಡುತ್ತಾರೆ. ಅಂಡ್ ಅದೇ ಪ್ರೊಡಕ್ಷನ್ ಹೌಸ್ ನಿಂದ 5 ಹೊಸ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅನೌನ್ಸ್ ಆಗುತ್ತವೆ. ಎಸ್, ಹಾಯ್, ಹಲೋ, ನಮಸ್ಕಾರ ಅಂಡ್ ವೆಲ್ಕಮ್ ಟು ಸಿನಿಮಾ ಡಿಟೆಕ್ಟಿವ್. ಮಾತಾಡುವ ಇದರ ಬಗ್ಗೆ ಮತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಈ 5ರಲ್ಲಿ ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂದರೆ ಮುಂದೆ ಮಾತಾಡುವ ಅದಕ್ಕೂ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋವನ್ನು ಫುಲ್ ನೋಡಿ, ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ಯಾನ್ ಇಂಡಿಯಾ ಕೇಳೋಕೆ ಸಾಮಾನ್ಯ ಅನ್ನಿಸಿದರೂ ಈ ಸಿನಿಮಾಗಳನ್ನು ನಿರ್ಮಿಸುವುದರ ಹಿಂದೆ ಹಲವು ಜನರ ಶ್ರಮ ಇರುತ್ತೆ. ಸುಮ್ಮನೆ ಅಲ್ಲ, ನಮ್ಮಲ್ಲಿ ಹೆಚ್ಚು ಹೆಚ್ಚು ಪ್ರೊಡಕ್ಷನ್ ಹೌಸ್ಗಳು ಹುಟ್ಟಿಕೊಳ್ಳಬೇಕು. ಹಣ ಇರೋರು ಪ್ರೊಡ್ಯೂಸ್ ಮಾಡೋಕೆ ಮುಂದೆ ಬರಬೇಕು. ಇದರೊಂದಿಗೆ ಒಂದು ಒಳ್ಳೆಯ ಕೊಲಾಬರೇಷನ್ ಇರಬೇಕು. ಹೊಸ ಡೈರೆಕ್ಟರ್ಗಳು ಕಥೆಯ ಮೂಲಕ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಕೂಡ ಹಾಗೇ ಇರಬೇಕು. ಸೊ ಒಳ್ಳೆಯದಾಗ್ಲಿ RC ಸ್ಟುಡಿಯೋ ಅವರಿಗೆ. ಮತ್ತು ಈಗ ರಿಲೀಸ್ ಆಗಿರುವ ಪೋಸ್ಟರ್ ಗಳ ಬಗ್ಗೆ ಮಾತನಾಡೋಣ. ಫಾದರ್, ಡೈರೆಕ್ಟೆಡ್ ಬೈ ರಾಜ್ ಮೋಹನ್. ಟೈಟಲ್ ಪೋಸ್ಟರ್ ನೋಡಿ ಟೈಟಲ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು. ಆ ಎ ಅನ್ನುವುದನ್ನು ರೆಡ್ ಕಲರ್ ಅಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಒಂಥರ ವೈಲೆಂಟ್ ಫೀಲ್ ಕೊಡುತ್ತಿದೆ. ಥ್ರಿಲ್ಲರ್ ಸಿನಿಮಾ ಆಗಿರಬಹುದೆಂದು ಅನ್ನಿಸುತ್ತದೆ. ಟೈಟಲ್ ಯಾಕೆ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ, ಒಂದು ಫಾದರ್ ಅನ್ನುವ ಪದದಲ್ಲೇ ಒಂದು ಎಮೋಷನ್ ಜೊತೆ ಶಿಟ್ ತುಂಬಿರುವ ಕತೆ ಹೇಳೋಕೆ ಹೊರಟಿದ್ದಾರೆ ಎಂಬುದನ್ನು ನೋಡೋಣ. ಇನ್ನೆರಡನೇದು ಡಾಗ್. ಈ ಟೈಟಲ್ ಅನ್ನು ನೋಡಿದರೆ ಮೈಂಡಿನಲ್ಲಿ ಒಂದು ಪ್ರಶ್ನೆ ಯೋಚಿಸುವಂತೆ ಮಾಡುತ್ತದೆ. ನಾಯಿ, ಅದರಲ್ಲಿರುವ ನಿಯತ್ತು, ಇದನ್ನು ಸಾಕುತ್ತಿರುವವರ ಕತೆ, ನಾಯಿಗೆ ಏನಾಗುತ್ತದೆ ಮತ್ತು ಆ ನಾಯಿಯಿಂದ ಏನೇನೆಲ್ಲ ಘಟನೆಗಳು ಸಂಭವಿಸುತ್ತವೆ ಎಂಬುದನ್ನು ನೋಡುವುದೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸುತ್ತದೆ. ಈ ಪೋಸ್ಟರಿನಲ್ಲಿ ಡೈರೆಕ್ಟರ್ ಅವರ ಹೆಸರು ಮೆನ್ಷನ್ ಮಾಡಿಲ್ಲ. ಅಂಡ್ ನೆಕ್ಸ್ಟ್ ಶ್ರೀರಾಮ ಬಾಣಚರಿತ. ಇದರ ಮುಖಾಂತರ ಮೈಥಾಲಜಿಕಲಿ ಸಿನಿಮಾ ಮಾಡೋಕೆ ಮುಂದಾಗಿದರ ಅಥವಾ ಇದನ್ನೇ ರೆಫರೆನ್ಸ್ ಆಗಿ ಇಟ್ಟುಕೊಂಡು ಬೇರೆ ಕತೆ ಹೇಳಬಹುದಾ? ನೋಡೋಣ ಮುಂದೆ ಏನೇನಾಗುತ್ತಾ ಅಂತ. 5ರಲ್ಲಿ 3 ಆಯ್ತು, ಈಗ ಉಳಿದಿರುವುದು 2. ಇದನ್ನು ಸ್ವತಃ ಆರ್ ಚಂದ್ರು ಅವರೇ ಡೈರೆಕ್ಟ್ ಮಾಡುತ್ತಿದ್ದಾರೆ. ಕಬ್ಜಾ 2 ಅಂಡ್ ಇನ್ನೊಂದು POK. ಕಬ್ಜಾ ಸಿನಿಮಾ ರಿಲೀಸ್ ಆದಾಗ ಆರ್ ಚಂದ್ರು ಅವರು ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಅನ್ನು ಎದುರಿಸಿದ್ದರು. ಆದರೂ ಕಬ್ಜಾ 2 ಅನ್ನು ಡೈರೆಕ್ಟ್ ಮಾಡುತ್ತಿದ್ದಾರೆ. ಇದಕ್ಕೋಸ್ಕರ ಆರ್ ಚಂದ್ರು ಅವರಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಮತ್ತು ಇನ್ನೊಂದು ಸಿನಿಮಾ POK ಅಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಅಂದುಕೊಳ್ಳುತ್ತೇನೆ. ಅಂದರೆ ಪೋಸ್ಟರಿನಲ್ಲಿ ಕಾಣಿಸಿಕೊಳ್ಳುತ್ತಿರುವ ಬೆಂಕಿ, ಶವಗಳು, ವೈರ್ ಫ್ಯಾನ್ಸಿಂಗ್, ಟ್ಯಾಂಕ್ಗಳು ಇವೆಲ್ಲ ಸಂದರ್ಭವನ್ನು ರಿಪ್ರೆಸೆಂಟ್ ಮಾಡುತ್ತಿದ್ದಾವೆ. ಇದರಲ್ಲಿ ಒಂದು ಸುದ್ದಿ ಹರಿದಾಡುತ್ತಿದೆ. ಅದು ಏನೆಂದರೆ, ಇದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಲೀಡ್ ರೋಲಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂಬುದು. ಇದು ಎಷ್ಟರ ಮಟ್ಟಿಗೆ ನಿಜ ಎಂಬುದು ಇದರ ಒಫಿಷಿಯಲ್ ಪೋಸ್ಟರ್ ರಿಲೀಸ್ ಆದ ಮೇಲೆ ಗೊತ್ತಾಗುತ್ತದೆ. ಏಕೆಂದರೆ ಅಷ್ಟು ದೊಡ್ಡ ಸ್ಟಾರ್ ಈ ತರದ ಒಂದು ಸಬ್ಜೆಕ್ಟ್ ಇಷ್ಟು ಸಿಂಪಲ್ ಆಗಿ ಆರ್ ಚಂದ್ರು ಅವರು ಮಾಡುತ್ತಾರೆಂದು ಅನ್ನಿಸುತ್ತಾ ಮುಂದಿನ ಸಮಯದಲ್ಲಿ ಏನೇನಾಗುತ್ತದೆ ಎಂದು. ಇಲ್ಲಿ ಆರ್ ಚಂದ್ರು ಅವರ ಉದ್ದೇಶ ಕೂಡ ಚೆನ್ನಾಗಿದೆ. ಮತ್ತು ಈ ಇವೆಂಟಿನಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಭಾಗವಹಿಸಿದ್ದರು. ಇಲ್ಲಿ ಅನೌನ್ಸ್ ಆಗಿರುವ ಸಿನಿಮಾಗಳಲ್ಲಿ ಅವರು ಯಾವ ಸಿನಿಮಾದಲ್ಲಿ ಇರಬಹುದೆಂದು ಕಮೆಂಟ್ ಮಾಡಿ ತಿಳಿಸಿ. ಇವರಿಗೆ ಜೈ ಹಿಂದ್, ವಂದೇ ಮಾತರಂ.